ಜೆಸಿಐ ಉಡುಪಿ ಸಿಟಿ ವನಸುಮ ಟ್ರಸ್ಟ್ ಮತ್ತು ವನಸುಮ ವೇದಿಕೆ ಸಹಯೋಗದಲ್ಲಿ ಜನವರಿ 3ರಂದು ಸಂಜೆ 5:30ಕ್ಕೆ ಉಡುಪಿಯ ಶಾರದಾ ಇಂಟರ್ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ರಿವಾರ್ಡ್ ಟು ಅವಾರ್ಡ್ ದೃಶ್ಯ ಕೊಡಗು ಅಭಿನಂದನಾ ಕಾರ್ಯಕ್ರಮ ನಡೆಯಲಿದೆ ಎಂದು ಕಾರ್ಯಕ್ರಮದ ಸಂಯೋಜಕ ಬಾಸುಮ ಕೊಡಗು ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಹಿಂಸೆ ನಿಲ್ಲಿಸಿ ಎಂಬ ಘೋಷವಾಕ್ಯದೊಂದಿಗೆ 3 ರಾಜ್ಯಗಳಲ್ಲಿ 3,000 ಕಿಲೋಮೀಟರ್ ಜಾಗೃತಿ ಬೈಕ್ ರ್ಯಾಲಿ ಮಾಡಿದ ದೃಶ್ಯ ಕೊಡಗು ಅವರ ಸಾಧನೆ ಇತ್ತೀಚೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಎಸ್ ಬುಕ್ ಆಫ್ ರೆಕಾರ್ಡ್ 2 ಜಾಗತಿಕ ದಾಖಲೆಗಳಿಗೆ ಸೇರ್ಪಡೆಗೊಂಡಿದೆ. ಈ ನಿಟ್ಟಿನಲ್ಲಿ ಈ ಸಾರ್ವಜನಿಕ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಉದ್ಯಮಿ ರಂಜನ್ ಕಲ್ಕೂರ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ 9 ವಿಶ್ವ ದಾಖಲೆ ಮಾಡಿದ ಮಂಗಳೂರಿನ ಆದಿ ಸ್ವರೂಪ ಮತ್ತು ದೃಶ್ಯ ಕೊಡಗು ಸಹ ಪ್ರಾಯೋಗಿಕ ಉಜ್ವಲ್ ಕಾಮತ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೆಸಿಐ ಉಡುಪಿ ಸಿಟಿ ಘಟಕಾಧ್ಯಕ್ಷತೆ ಪಲ್ಲವಿ ಕೊಡಗು, ವನಸುಮ ವೇದಿಕೆ ಅಧ್ಯಕ್ಷೆ ವಿನಯ್ ಆಚಾರಿ ಮುಂಡೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅದೇ ಉದ್ದೇಶಕ್ಕಾಗಿ ದೃಶ್ಯ ಕೊಡಗು ಮತ್ತು ಉಜ್ವಲ್ ಕಾಮತ್ ಅವರ ಈ ಕೆಲಸಕ್ಕೆ ಒಂದು ರೆಕಾಗ್ನಿಷನ್ ಅಂತ ರಿವಾರ್ಡ್ ಟು ಅವಾರ್ಡ್ ಅಂತ ಇಟ್ಕೊಂಡಿರೋದು. ಮತ್ತೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ಎಸ್ ಬುಕ್ ಆಫ್ ರೆಕಾರ್ಡ್ ಗೆ ನಮ್ಮ ಈವೆಂಟ್ ಆದ್ಮೇಲೆ ಅಪ್ಲೈ ಮಾಡಿದ್ರು. ತುಂಬಾ ಜನ ಹೇಳಿದ್ರು ಅಪ್ಲೈ ಮಾಡಿ ಅಂತ. ಅದನ್ನ ಯಂಗೆಸ್ಟ್ ಕಾಸ್ಟ್ ರೈಡರ್ ಅಂತೇಳಿ ದೃಶ್ಯ ಕೊಡಗು ಅವರಿಗೆ ಈ ಅವಾರ್ಡ್ ಸಿಕ್ಕಿರುವಂಥದ್ದು. ಇಲ್ಲಿ ಸನ್ಮಾನ ಮಾಡಲಿಕ್ಕೆ ಅಥವಾ ದೃಶ್ಯ ಕೊಡೋದನ್ನ ಅಭಿನಂದಿಸಲಿಕ್ಕೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾದ ಹಲವಾರು ಗಣ್ಯರು ಬರ್ತಾ ಇದ್ದಾರೆ. ಯಾಕಂದ್ರೆ ಅವರು ಹೋಗ್ತಾ ಇದ್ದಾಗ ಈ 3 ಸ್ಟೇಟ್ ಅಲ್ಲಿ 3,000 ಕಿಲೋಮೀಟರ್ ಅಲ್ಲಿ ತುಂಬಾ ಜೆಸಿ ಸಂಸ್ಥೆಗಳು, ರೋಟರಿ ಅವರು, ಲಯನ್ಸ್ ಅವರೆಲ್ಲ ಈ ಕಾರ್ಯಕ್ರಮವನ್ನ ಬರೀ ಬೈಕ್ ರೈಡ್ ಹೋಗಿದ್ದಲ್ಲ, ಹೋದಲ್ಲೆಲ್ಲವೂ ಕೂಡ ಅಲ್ಲಿ ಅವರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೂಡಿ ಒಂದು 52 ಕಾರ್ಯಕ್ರಮ ಆಗಿದೆ. ಆ ಸಂಘ ಸಂಸ್ಥೆಯ ರೆಪ್ರೆಸೆಂಟೇಟಿವ್ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಈ ಕಾರ್ಯಕ್ರಮವನ್ನು ಇನಾಗ್ರೇಷನ್ ಮಾಡ್ತಾ ಇರೋದು ಲಯನ್ಸ್ ರಂಜನ್ ಕಲ್ಪೂರ ಅವರು. ಈಗ ಲಯನ್ಸ್ ಅಲ್ಲಿ ಬಹಳ ಸಕ್ರಿಯವಾಗಿರುವಂತಹ ಒಂದು ನಾಯಕ. ಅದ್ರ ಜೊತೆಗೆ ನಮ್ಮ ಲಾಲಾಜಿ ಮೆಂಡನ್ ಸರ್ ಗೆಸ್ಟ್ ಆಗಿರ್ತಾರೆ. ಕನ್ನಡ ಸಂಸ್ಕೃತಿ ಇಲಾಖೆ ಇವೆರಡು ನಿಮಗೆ ಪ್ರೆಸ್ ಮೀಟ್ ಕೊಟ್ಟಿದ್ದಿದೆ. ಅದರಲ್ಲಿ ನೀವು ಗಮನಿಸಬಹುದು. ಆ ದಿವಸ ನಾವೊಂದು ಕಟ್ಟೆಮಾರ ಅಂತ ಒಂದು ಸಿನಿಮಾ ತಂಡ ಪ್ರಮೋಷನ್ಸ್ಗೆ ನಮ್ಮ ಜೊತೆ ಇರ್ತಾರೆ. ಅಂದ್ರೆ ಬರೇ ಜನ ಸೇರಿಸುವ ಉದ್ದೇಶ ಅಂತಲ್ಲ, ನಾನು ಅದರಲ್ಲಿ ಆಕ್ಟ್ ಮಾಡಿರೋದ್ರಿಂದ ಮತ್ತೆ ನಮ್ಮ ತಂಡವೇ ಅದನ್ನು ಸೇರ್ಕೊಂಡು ಮಾಡಿರೋದ್ರಿಂದ ಅವತ್ತು ಕಟ್ಟೆಮಾಲ ಸಿನಿಮಾಕ್ಕೆ ಪ್ರಮೋಷನ್ಗೆ ಸಪರೇಟ್ ಒಂದು ಟೈಮ್ ಇಟ್ಟಿರ್ತೇವೆ. ಅದೇ ಟೈಮಲ್ಲಿ ದೃಶ್ಯ ಕೊಡಗು ಯಾರಿಗೆ ಅಭಿನಂದನೆಯನ್ನು ಸ್ವೀಕರಿಸ್ತಾ ಇದ್ದಾರಲ್ಲ, ಆ ಮಾಲಕತ್ವದ ಒಂದು ಹೊಸ ನೀರಿನ ಬ್ರ್ಯಾಂಡ್ ಲಾಂಚ್ ಆಗ್ತಾ ಇದೆ, ವೇವ್ ಅಂತ. ಸೊ ಅದನ್ನು ಅವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ಅದನ್ನ ಕಟ್ಟೆಮಾಲ ತಂಡವೇ ಲಾಂಚ್ ಮಾಡ್ತಾ ಇದೆ. ಮತ್ತೆ 2 ಸನ್ಮಾನಗಳನ್ನು ಇಟ್ಕೊಂಡಿದ್ದೇವೆ. ಆದಿ ಸ್ವರೂಪ ಅಂತ ಮಂಗಳೂರಿನ ಸ್ವರೂಪ ಅಧ್ಯಯನ ಕೇಂದ್ರದ ಗೋಪಾಡ್ಕರ್ ಅವರ ಮಗಳು. ಅವರು ಆಲ್ರೆಡಿ ಈಗ 9 ವಿಶ್ವ ದಾಖಲೆಯನ್ನು ವಿವಿಧ ಸ್ಕಿಲ್ಗೋಸ್ಕರ ಮಾಡಿದ್ದಾರೆ. ಅವರನ್ನ ರೆಕಗ್ನೈಸ್ ಮಾಡ್ಲಿಕ್ಕೆ ನಾವು ಇನ್ವೈಟ್ ಮಾಡಿದ್ದೇವೆ. ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಇರ್ತದೆ.